ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಿರಸಿಯ ಪ್ರತಿಷ್ಠಿತ ನೀಲೇಕಣಿ ಕುಟುಂಬದ ಶ್ರೀ ಜಯದೇವ್ ನೀಲೇಕಣಿ ಅವರು. ರಾಜ್ಯ ಪ್ರಸಿದ್ಧ ಶಿರಸಿ ಅರ್ಬನ್ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಶಿರಸಿ ರೋಟರಿ ಆಸ್ಪತ್ರೆ MS ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶಿರಸಿಯನ್ನು ಒಳಗೊಂಡು ಉತ್ತರ ಕನ್ನಡದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶವಿದ್ದು, ಜೊತೆಗೆ ಟೆಕ್ ಪಾರ್ಕ್ನಂತಹ ಉದ್ಯಮಗಳು ಶುರುವಾದರೆ ನಮ್ಮ ಜನರು ಕೆಲಸಗಳಿಗಾಗಿ ಹೊರ ಪ್ರದೇಶಕ್ಕೆ ಹೋಗುವ ಅವಶ್ಯಕತೆ ಕಡಿಮೆಯಾಗ್ತದೆ. ಈ ನಿಟ್ಟಿನಲ್ಲಿ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರಿಗ ತಾವು ಸಾಕಷ್ಟು ದಶಕಗಳಿಂದ ಶಿರಸಿಯಲ್ಲಿ ಇದ್ದೀರಿ. ಹಾಗಾಗಿ ತಮಗೆ ಶಿರಸಿ ನಗರದ ಬಹುತೇಕ ಪ್ರದೇಶಗಳ ಪರಿಚಯ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಶಿರಸಿಯಲ್ಲಿ ಯಾವ ರೀತಿ ಮುಂದಿನ ಒಂದು 5-10 ವರ್ಷಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮೊಂದು ಅನಿಸಿಕೆ ಇದೆ? ಇಲ್ಲಿ ಶಿರಸಿ ಊರಿನ ಎಲ್ಲ ಅಕ್ಕಪಕ್ಕದಲ್ಲಿ ಕಾಡು ಪ್ರದೇಶಗಳಿದೆ. ಮತ್ತೆ ಇದು ಬಯೋಡೈವರ್ಸಿಟಿ ಏನಿದೆ, ಇದು ಪಶ್ಚಿಮ ಘಟ್ಟದ್ದು, ಅದು ಸಂರಕ್ಷಣೆ ಆಗ್ಬೇಕು ಮೊದಲಿಂದ ವಿಷಯ ಅಂತ ಹೇಳಿದ್ರೆ. ಅದು ಅದರ ತಕ್ಕಂತೆ ನಾವು ಯಾವುದೇ ಒಂದು ಬೆಳವಣಿಗೆ ಆಗುದಿದ್ರೆ ಆ ದೃಷ್ಟಿಯಲ್ಲೇ ನಾವು ವಿಚಾರ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಇಲ್ಲಿ ಯಾವುದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರುವ ಹಾಗೆ ಇಲ್ಲಿ ಜಾಗದ್ದು ಕೂಡ ಕಡಿಮೆ ಇದೆ. ತುಂಬಾ ಜಾಗನು ಸಿಗುದು ಕಷ್ಟ ಇದೆ. ಫಾರೆಸ್ಟ್ ಏರಿಯಾವನ್ನು ನಾವು ತೆಗಿಲಿಕ್ಕೆ ಬರುವುದಿಲ್ಲ. ಅದೇ ರೀತಿಯಾಗಿ ಪರಿಸರಕ್ಕೆ ಹಾನಿ ಆಗದೆ ಅಂತದ್ದು ಯಾವ್ದಾದ್ರು ಒಂದು ಉದ್ಯಮ ತರುವುದಿದ್ರೆ ಅದನ್ನು ಸರ್ಕಾರ ಅದ್ರ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು. ಅದಕ್ಕಿಂತ ಮೊದಲನೇದಾಗ ನಾನು ಹೇಳುವುದಂದ್ರೆ ವಿಶೇಷವಾಗಿ ಪ್ರವಾಸೋದ್ಯಮ. ಈ ಕ್ಷೇತ್ರದಲ್ಲಿ ಏನಿದೆ, ಕೆಲವಷ್ಟು ತುಂಬಾ ಪ್ರವಾಸಿ ಸ್ಥಾನಗಳಿದ್ದಾವೆ, ಜಲಪಾತಗಳಿದ್ದಾವೆ, ಸಣ್ಣ ಪುಟ್ಟವಿದ್ದಾವೆ. ಕೆಲವಷ್ಟು ಬಹಳ ಜನ ನೋಡ್ಲಿಲ್ಲ. ಇಲ್ಲಿ ನಾವು ಕೂಡ ನೋಡ್ಲಿಲ್ಲ ಅಂತ ಜಲಪಾತಗಳು ಕೆಲವು ಇದ್ದಾವೆ. ಅದಕ್ಕೂ ಕೂಡ ಅಲ್ಲಿ ಸ್ವಲ್ಪ ಜನ ಸಾಮಾನ್ಯರು ಹೋಗಿ ಟೂರಿಸ್ಟ್ ಅವರು ಬಂದು ನೋಡುವಂತದ್ದು, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಬೇಕು. ಮತ್ತೆ ಈ ರೀತಿಯಲ್ಲಿ ಬೆಳವಣಿಗೆ ಮಾಡಿದ್ರೆ ಜನರಿಗೂ ನೌಕರಿ, ಇಲ್ಲಿದ್ದವರಿಗೂ ಒಂದು ಕೆಲಸ ಸಿಗ್ತದೆ. ಅವರು ಮತ್ತೆ ದೊಡ್ಡ ದೊಡ್ಡ ಶಹರಕ್ಕೆ ಹೋಗುವಂತದ್ದು ಅನಿವಾರ್ಯತೆ ಇರುವುದಿಲ್ಲ. ಅಂದ್ರೆ ಉತ್ತರ ಕನ್ನಡ ಪರಿಸರ ಏನಿದೆ ಅದಕ್ಕೆ ಹಾನಿ ಆಗದೆ ಇರೋ ತರ ಅದಕ್ಕೆ ಪೂರಕವಾಗಿ ಒಂದು ಉದ್ಯಮಗಳು ಬರಬೇಕು. ಆ ಮೂಲಕ ಇಲ್ಲಿನ ನಿವಾಸಿಗಳು, ಉತ್ತರ ಕನ್ನಡ ಜನ ಇದ್ದಾರೆ, ಅವರು ಇಲ್ಲೇ ಇದ್ದು ತಮ್ಮ ಬದುಕನ್ನು ಕಟ್ಕೋಬೇಕು. ಅದಕ್ಕೊಂದು ವ್ಯವಸ್ಥೆ ಆಗುವಂತ ಕೆಲಸಗಳು ಸರ್ಕಾರ ಮಾಡಬೇಕು. ಸರ್ಕಾರ ವಿಚಾರಣೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸರಿ, ಎರಡನೇದಾಗಿ ತಾವು ಪ್ರತಿಷ್ಠಿತ ರಾಜ್ಯ ಪ್ರಸಿದ್ಧ ಶಿರಸಿ ಅರ್ಬನ್ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದೀರಿ. ಸಾಕಷ್ಟು ವರ್ಷಗಳಿಂದ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇದ್ದೀರಿ. ಕಳೆದ ಒಂದು 3-4 ವರ್ಷದ ಒಂದು ವಿಷಯವನ್ನ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರ ಸ್ವಲ್ಪ ಅಲ್ಲಾಡ್ತಾ ಇದೆಯೋ ಅಂತ ಅನಿಸ್ತದೆ. ಕೆಲವೊಂದು ಕಡೆ ಕಪ್ಪು ಚುಕ್ಕೆ ಬರುವಂತ ಸನ್ನಿವೇಶಗಳು ಕೂಡ ನಡೆದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಸಹಕಾರಿ ಕ್ಷೇತ್ರದ ಹಿರಿಯರಾಗಿ ಏನ್ ಹೇಳ್ತೀರಿ? ಸಹಕಾರಿ ಕ್ಷೇತ್ರ ಅದರ ಮೂಲ ಉದ್ದೇಶ ಯಾವಾಗ ಸ್ಥಾಪನೆಗೆ ಬಂತು, 100 ವರ್ಷದ ಮೇಲೆ ಆಯ್ತು. 1909ರಲ್ಲಿ 1905ರಲ್ಲಿ ಅದ್ರ ಉದ್ದೇಶನ ಏನಿತ್ತು, ಸಾಮಾನ್ಯ ಜನರು ಎಲ್ಲರೂ ಸೇರ್ಕೊಂಡು ಒಂದು ಸಂಘಟ ಮಾಡಿ ಅದರ ಮೂಲಕವಾಗಿ ಜನರಿಗೆ ಸೇವೆಗಳನ್ನು ಕೊಡೋದು, ಆರ್ಥಿಕವಾಗಿರ್ಲಿ ಬೇರೆ ರೀತಿಯಲ್ಲಿ ಆಗಿರ್ಲಿ, ಕೃಷಿ ಸಂಬಂಧಪಟ್ಟಂತಾಗ್ಲಿ, ಅದು ಎಲ್ಲ ಏನಾಗಿತ್ತು, ಜನ ಸಾಮಾನ್ಯರೆಲ್ಲ ಸೇರ್ಕೊಂಡು ತಮಗೆ ಬೇಕಾಗದಂತ ಸೌಕರ್ಯಗಳನ್ನು ಪಡೆಯಲಿಕ್ಕೆ ಸಹಕಾರಿ ಕ್ಷೇತ್ರ ಬಂದಿತ್ತು, ರಚನೆ ಆಗಿತ್ತು. ಇದು ಸಹಕಾರಿ ಕ್ಷೇತ್ರ ಏನಿದೆ, ಒಂದು ಅಗ್ದಿ ಪ್ರಾಮಾಣಿಕವಾಗಿ ಜನ ಸೇವೆ, ಅದು ಜನಸೇವೆ ಮಾಡುವಂತ ಆ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರತಿಯೊಬ್ರು ಈ ಕ್ಷೇತ್ರದಲ್ಲಿ ದುಡಿದ್ರೆ ಈ ರೀತಿ ಯಾವುದೇ ಒಂದು ತೊಂದರೆ ಸಹಕಾರಿ ಕ್ಷೇತ್ರಕ್ಕೆ ಬರುವುದಿಲ್ಲ. ಹಾಗೆ ಅಂದ್ರೆ ಯಾರು
ಆ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾರೋ ಅವರು ಸ್ವಾರ್ಥವನ್ನು ಬದಿಗಿಟ್ಟು ಹೌದು, ಅಂದ್ರೆ ಜನರಿಗಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಸಲ್ಲಿಸಬೇಕು. ನಿಷ್ಠೆಯಿಂದ ಮಾಡ್ಬೇಕು, ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ತದೆ. ಮತ್ತೆ ಅದೊಂದು ಜನ ಸೇವೆ ಅಂತ ಮಾಡ್ಬೇಕಾಗ್ತದೆ. ಈ ಉದ್ಯಮ ಅಂತ ಮಾಡಬಾರ್ದು ಅದನ್ನ, ಅಥವಾ ಒಂದು ಏನೋ ಒಂದು ಕೆಲಸ ಅಥವಾ ಏನು ನಾವು ಏನ್ ನೌಕರಿ ಎಲ್ಲ ಮಾಡ್ತೇವೆ ಆ ರೀತಿಯಾಗಿ ಇರುವುದಿಲ್ಲ. ಅದನ್ನು ಒಂದು ಸಮಾಜ ಸೇವೆ, ಸಮಾಜಕ್ಕಾಗಿ ನಾವು ಏನು ನಾವು ಕೊಡ್ತೇವೆ ಅದನ್ನ ನಾವು ಪ್ರಾಮಾಣಿಕವಾಗಿ ಅಲ್ಲಿ ದುಡಿಬೇಕು. ಇದ್ರ ಜೊತೆಗೆ ಈಗ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪಗಳು ಜಾಸ್ತಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆನೂ ತಾವು ಏನು ಹೇಳ್ತೀರಿ? ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ರಾಜಕೀಯ ಬಂದೇ ಬರ್ತದೆ. ಅದು ರಾಜಕೀಯ ಬರದೇ ಇದ್ದಂಗೆ ನಾವು ಏನು ಮಾಡ್ಲಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಏನಿದೆ, ಈ ಸಹಕಾರ ಕ್ಷೇತ್ರ ಏನಿದೆ ಅಂತ ಹೇಳಿದ್ರೆ ಜನರ ಆರ್ಥಿಕ ಬೆಳವಣಿಗೆಗೆ ಅಥವಾ ಅವ್ರಿಗೆ ಸಾಮಾಜಿಕ ಬೆಳವಣಿಗೆಗೆ ಅಂತ ಹೇಳಿ ಉದ್ದೇಶದಿಂದ ಆಗಿದ್ದರಿಂದ ಅದಕ್ಕೆ ಏನಾಗ್ತದೆ, ಇಲ್ಲಿ ಸ್ವಲ್ಪ ನಾವು ರಾಜಕೀಯ ಎಲ್ಲ ಬದಿಗಿಟ್ಟು ಪ್ರಾಮಾಣಿಕತೆಯಿಂದ, ಒಂದು ನಿಷ್ಠೆಯಿಂದ, ಶ್ರದ್ಧೆಯಿಂದ ಜನರಿಗೆ ನಾವು ಸೇವೆ ಮಾಡ್ತೇವೆ, ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಮಾಡಿದ್ರೆ ಅದು ಯಾವಾಗಲೂ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಈಗ ಕಳೆದ ಒಂದು 4-5 ವರ್ಷದ ಹಿಂದೆ ಆಗಿನ ಕೇಂದ್ರ ಸಚಿವರಾಗಿರ್ತಂತ ರಾಜೀವ್ ಚಂದ್ರಶೇಖರ್ ಅವರು ಶಿರ್ಸಿಗೆ ಬಂದಾಗ, ಶಿರ್ಸಿಯಲ್ಲಿ ಒಂದು ಅಥವಾ ಉತ್ತರ ಕನ್ನಡದಲ್ಲಿ ಇಲ್ಲಿನ ಜನರಿಗೆ ಒಂದು ಅನುಕೂಲ ಆಗೋ ತರ ಒಂದು ಟೆಕ್ ಪಾರ್ಕ್ ನಿರ್ಮಾಣ ಆಗ್ಬೇಕು ಹೇಳುವಂತ ಒಂದು ವಿಷಯ ಎದ್ದಿತ್ತು. ಅದಕ್ಕೆ ಮಾನ್ಯ ಆಗಿನ ಶಾಸಕರು, ಈಗಿನ ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಹ ಸ್ವಲ್ಪ ಮುಂದಾಗಿ ಓಡಾಡ್ ಮಾಡಿದ್ರು. ಬಟ್ ನಂತರದಲ್ಲಿ ಆ ಟೆಕ್ ಪಾರ್ಕ್ ಹೇಳುವಂತದ ವಿಷಯ ಅಲ್ಲಿಗೆ ಉಳಿತು ಬಿಟ್ರೆ ನಂತರ ಮುಂದುವರಿಲೇ ಇಲ್ಲ. ಈ ಒಂದು ವಿಷಯದ ಸಂಬಂಧಪಟ್ಟಾಗೆ ತಮ್ಮ ಅಭಿಪ್ರಾಯ ಏನು? ಒಳ್ಳೆ ಅಭಿಪ್ರಾಯ. ಅಂದ್ರೆ ಒಳ್ಳೆ ಇದು ಅಂದ್ರೆ ನಾನು ಹೇಳಿದಂಗೆ ಇಲ್ಲಿ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗದಂತ ಒಂದು ಏನಾದ್ರೂ ಒಂದು ಉದ್ದಿಮೆ ಮಾಡಿಕೊಡ್ಬೇಕು ಇಲ್ಲಿಯ ಜನರಿಗೆ. ಇಲ್ಲಿಯ ಯುವಕರು ತಮ್ಮ ಎಜುಕೇಶನ್ ಆದ್ಮೇಲೆ ಹೊರಗೆ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಬೆಂಗಳೂರಂತ ಶಹರದಲ್ಲಿ ಈಗಂತೂ ಅಲ್ಲಿ ಇಂಚಿಗೆ ತೊಂದರೆ, ಜನರಿಗೆ ಉಳಿಲಿಕ್ಕೂ ಸಮಸ್ಯೆ, ರೋಡ್ಗಳು ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗುದು ತುಂಬಾ ಕಷ್ಟಗಳಿದೆ. ಮತ್ತು ಇಲ್ಲೂ ಕೂಡ ಜನ ತಮ್ಮ ತೋಟ, ಮನೆ, ಆಸ್ತಿ ಎಲ್ಲ ಬಿಟ್ಟು, ಹಿರಿಯರಿಗೆ ಬಿಟ್ಟು ಬೇರೆ ಕಡೆ ಹೋಗಿ ಉಳಿತಾರೆ. ಪಾಪ ಅವರಿಗೂ ತೊಂದರೆ ಆಗ್ತದೆ. ಇಲ್ಲಿ ಹಿರಿಯವರಿಗೂ ತೊಂದರೆ, ಅವರಿಗೂ ಇಲ್ಲಿ ಬಂದು ಉಳಿವಂಗಿಲ್ಲ. ಈ ತರದ್ ಒಂದು ಉದ್ಯಮ ಶುರು ಮಾಡಿದ್ರೆ ನಮ್ಮ ಸಿರ್ಸಿ ಅಂತ ಭಾಗದಲ್ಲಿ ಅದು ಒಂದು ಒಳ್ಳೆ ಎಲ್ಲಾ ಜನರಿಗೂ ಒಂದು ಉದ್ಯಮ ಆಗ್ತದೆ. ಅದರಲ್ಲೂ ಒಂದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಮತ್ತು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತೂ ಕೂಡ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಇವರಿಗೂ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನುಕೂಲ ಆಗ್ತದೆ. ಅದಕ್ಕೆ ಅದು ಒಂದು ಒಳ್ಳೆ ಐಡಿಯಾ, ಅದನ್ನ ಮಾಡ್ಬೇಕು. ಆದ್ರೆ ಸ್ವಲ್ಪ ಜಾಗದ ಅಭಾವ ಇಲ್ಲಿ ನಮ್ಮ ಇದರಲ್ಲಿ ಸಿರಿಸಿಯಲ್ಲಿ ಇದ್ದಿದ್ದಕ್ಕೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಸರ್ಕಾರನೇ ನಿರ್ಧಾರ ತಗೊಂಡ್ರೆ ಅದು ನನ್ನ ಲೆಕ್ಕದಲ್ಲಿ ಆಗ್ಬೋದು ಅನಿಸ್ತದೆ. ಮತ್ತೆ ಅದಕ್ಕೂ ಕೂಡ ಕೆಲವು ಸೌಲಭ್ಯಗಳು ಬೇಕಾಗ್ತದೆ. ಎಲೆಕ್ಟ್ರಿಸಿಟಿ ಇರ್ಲಿ, ಇಂಟರ್ನೆಟ್ ಕನೆಕ್ಷನ್ ಇರ್ಲಿ, ಅನ್ಇಂಟರಪ್ಟೆಡ್ ಬೇಕು. ಅಂದ್ರೆ ಯಾವ್ದು ಮಧ್ಯದಲ್ಲಿ ತೊಂದರೆಗಳು ಆಗ್ಬಾರ್ದು. ಈಗ ಹೋಗಿ ಬರ್ಲಿಕ್ಕೆ ಈಗ ನಿಯರೆಸ್ಟ್ ಹತ್ರ ಇರೋ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಗೆ ಹೋಗಿ ಬರುವಂತ ರಸ್ತೆಗಳು ಚೆನ್ನಾಗಿ ಆಗ್ಬೇಕು. ಅಂದ್ರೆ ಬಹಳ ಜನ ಇಲ್ಲಿ ಬರುದು ಹೋಗುದು ಆಗ್ತದೆ. ಹೊರಗಿನ ದೇಶದಿಂದವರು ಬರ್ಬೋದು, ನಮ್ ದೇಶದವರು ಬರ್ಬೋದು, ಅವ್ರಿಗೆ ಅನುಕೂಲ ಆಗ್ಬೇಕು. ಇಲ್ದಿದ್ರೆ ಉದ್ಯಮ ಬೆಳವಣಿಗೆ ಆಗೋದು ತುಂಬಾ ಕಷ್ಟ. ಈಗ ಹೊರಗಡೆ ಕಾರ್ಪೊರೇಟ್ MNC ಗಳು ಏನ್ ಮಾಡ್ತಾ ಇದಾರೆ, ಸೆಕೆಂಡ್ ಟೈರ್, ಥರ್ಡ್ ಟೈರ್ ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ತಮ್ಮ ಉದ್ಯಮನ ಮಾಡಬೇಕು, ಈ ಸಾಫ್ಟ್ವೇರ್ ಸಂಬಂಧಪಟ್ಟ ಹಾಗೆ ಹೇಳೋದು ಅವ್ರ ವಿಚಾರ. ಆ ನಿಟ್ಟಿನಲ್ಲಿ ಉತ್ತರ ಕನ್ನಡ, ಅದರಲ್ಲೂ ಶಿರ್ಸಿ ಅಂತ ಭಾಗದಲ್ಲಿ, ಶಿರ್ಸಿಯಿಂದ ಒಂದು 5 ಕಿಲೋಮೀಟರ್ ಎಲ್ಲೊಂದು ಏನೋ ತೊಂದರೆ ಆಗದಿರೋ ತರ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಜನರಿಗೆ ಇರ್ಬೋದು ಅಥವಾ ಇಲ್ಲಿ ಯುವಕರಿಗೆ ಇರ್ಬೋದು ಅಥವಾ ಈಗಾಗ್ಲೇ ಯಾರು ಹೊರಗಡೆ ಹೋಗಿದ್ದಾರೆ ಅವರನ್ನ ಮತ್ತೆ ವಾಪಸ್ ಕರೀಲಿಕ್ಕೆ ಒಂದು ಅವಕಾಶ ಆಗ್ಬೋದೇನೋ ಅನ್ಸತ್ತೆ. ಹೌದು, ಅದು ಒಂದು ಒಳ್ಳೆ ಅವಕಾಶ ಆಗ್ತದೆ. ಅವರಿಗೂ ಕೂಡ ತಮ್ಮ ಊರಿನಲ್ಲೇ ಒಂದು ಉದ್ಯಮ ಸಿಕ್ಕಿದಂಗ ಆಗ್ತದೆ. ತಮ್ಮ ಊರು ಬೆಳವಣಿಗೆಗೂ ಅವ್ರು ಕಾರಣಕರ್ತರಾಗ್ತಾರೆ. ಮತ್ತೆ ಬಿಸ್ನೆಸ್ ಬಂದ್ ಕೂಡ ಊರು ಬೆಳವಣಿಗೆ ಆಗ್ತದೆ. ಅದ್ರ ಜೊತೆಗೆ ಅವ್ರದ್ದು ಆಲ್ರೆಡಿ ಇರುವಂತ ಮನೆಯಲ್ಲಿರುವಂತ ಕೃಷಿ ಜಮೀನನ್ನು ನೋಡ್ಕೋಬಹುದು, ಬೇರೆಯವರಿಗೆ ಕೊಡುವಂತ, ಮಾರಾಟ ಮಾಡುವಂತ ಅನಿವಾರ್ಯತೆ ಬರೋದಿಲ್ಲ. ಹೌದು, ಅದು ಕೂಡ ಒಂದು. ಮತ್ತೆ ಮುಖ್ಯವಾಗಿ ಅವ್ರ ಹಿರಿಯವರಿಗೆ, ಮನೆಯಲ್ಲಿ ತಂದೆ ತಾಯಿಯವರಿಗೆ ಎಲ್ಲ ಒಟ್ಟಿಗೆ ಉಳಿದು ಒಂದು ಕುಟುಂಬ, ಒಂದು ಈಗೇನಾಗಿದೆ ಎಲ್ಲ ಕುಟುಂಬ ಹೊಡೆದು ಎಲ್ಲ ಇಂಡಿವಿಜುವಲ್ ಕುಟುಂಬ ಆಗ್ತಾ ಇದಾವೆ. ಅವರದೇ ಇದು ಒಂದ್ ರೀತಿಯಲ್ಲಿ ಎಲ್ಲರೂ ಉಳಿದು ಚೆನ್ನಾಗಿ ಒಂದು ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗೂ ಅನುಕೂಲವಾಗ್ತದೆ, ಆರ್ಥಿಕವಾಗಿ ಬೆಳವಣಿಗೆಗೂ ಅನುಕೂಲ ಆಗ್ತದೆ. ಇಲ್ಲಿ ಈಗ ಉತ್ತರ ಕನ್ನಡ ಜನ ಬುದ್ಧಿವಂತ ಜನ, ಇಡೀ ರಾಜ್ಯದಲ್ಲೇ ಮುಂದುವರೆದ ಒಂದು ಜನ ಅಂತಾನೆ ಅಭಿಪ್ರಾಯ ಇದೆ. ಆದ್ರೂ ಸಹ ಇಲ್ಲಿ ಈ ಉತ್ತರ ಕನ್ನಡ ಅಂತ ಜಾಗದಲ್ಲಿ ಬುದ್ಧಿವಂತಿಕೆ ಬೇಕಾಗಿದೆ ಎಲ್ಲದೂ ಇದ್ರೂ ಈ ಟೆಕ್ ಪಾರ್ಕ್ ಅಂತ ವಿಚಾರಗಳು ಯಾಕೆ ಆಗಿಲ್ಲ ಅಂತ ಅನ್ಸತ್ತೆ? ಅದು ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯದ ಪ್ರಕಾರ ನಾವು ನೋಡಿದಲ್ಲಿ ಏನಾಗಿದೆ, ನಮ್ಮ ಈಗ ಹೊಸ ಯುವಕರಿಗೆಲ್ಲ ಏನು ಹೊರಗಿಂದ ದೊಡ್ಡ ದೊಡ್ಡ ಶಹರಗಳ ಆಕರ್ಷಣೆ ಜಾಸ್ತಿ. ಇಲ್ಲಿ
ಕಡಿಮೆ ಪಗಾರಿಗೆ ಕೆಲಸ ಮಾಡೋದಕ್ಕಿಂತ ಅಲ್ಲಿ ಹೆಚ್ಚಿನ ಪಗಾರ ಸಿಗ್ತದೆ ಅಂತ ಹೇಳಿ ಆಸೆಗೆ ಅಲ್ಲಿ ಹೋಗಿ ಅಲ್ಲಿ ಉಳಿತಾರೆ ಕೆಲವರು. ಆದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಖರ್ಚು ಕೂಡ ಅಷ್ಟೇ ಇದೆ. ಒಂದು ಮನೆ ತಗೊಳ್ಬೇಕು ಅಥವಾ ಒಂದು ಏನಾದ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದು ಕೂಡ ಅವರಿಗೆ ಕೆಲವರಿಗೆ ಅದು ಸಿಟಿಯಲ್ಲಿ ಕೆಲಸ ಮಾಡ್ತೇನೆ ಅಂದ್ರೆ ಒಂದು ಆಕರ್ಷಣೆ ಒಂದು ಹೇಳ್ಕೊಳಿಕ್ ಆಗ್ತದೆ, ಅದನ್ನು ಇದೆ. ಆದ್ರೆ ಮತ್ತೊಂದು ಕೆಲವರಿಗೆ ಮುಂದೆ ಬೆಳವಣಿಗೆ ಹಾಕೊಂಡಂದ್ರೆ ಅವ್ರ ಯಾವ ಉದ್ಯಮ ಅವರಿಗೆ ಯಾವ್ದು ಸೇರ್ತದೋ ಅದರಲ್ಲಿ ಮುಂದೆ ಸ್ಕೋಪ್ ತುಂಬಾ ಇಲ್ಲಿ ಕಡಿಮೆ ಇದೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಬರ್ಬೇಕಾಗ್ತದೆ, ಬೆಳವಣಿಗೆ ಆಗ್ಬೇಕು. ಅದು ಆದ ನಂತರನೇ ಸ್ವಲ್ಪ ಜನ ಇತ್ಲಾಕ್ ಬರಬಹುದು. ಇಲ್ಲಿ ಕಡಿಮೆ ಅಂದ್ರೆ ಯಾವುದೇ ತರದ ಆ ಲೆವೆಲಿನ ಜಾಬ್ಸ್ ಎಲ್ಲ ಯಾವ್ದು ಇಲ್ಲ ಇಲ್ಲಿ. ಅದು ಅಲ್ಲೇ ಸಿಟೀಸ್ ಅಲ್ಲೇ ಹೋಗ್ಬೇಕಾಗ್ತದೆ, ಅನಿವಾರ್ಯ ಪರಿಸ್ಥಿತಿಯಿಂದ ಹೋಗ್ಬೇಕಾಗ್ತದೆ ಬಹಳ ಜನ. ಆದ್ರೆ ಇಲ್ಲಿ ಟೆಕ್ ಪಾರ್ಕ್ ಆಗದೆ ಇರೋದಕ್ಕೆ ಯಾವ್ದು ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆನೋ ಅಥವಾ ಜನರೇ ಆ ವಿಚಾರದಲ್ಲಿ ಒಂದು ವಿಚಾರ ಮಾಡಿಲ್ಲ ಅಥವಾ ಏನ್ ಅನ್ಸತ್ತೆ ನಿಮ್ಗೆ? ಅದು ಆಕ್ಚುಲಿ ಒಂದು ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಮೊದಲೇ ವಿಚಾರ ಮಾಡ್ಬೇಕಾಗಿತ್ತು. ಈಗಾಗ್ಲೇ ಈಗ ವಿಚಾರ ಆಲ್ರೆಡಿ ಮಾಡಿದ್ದಾರೆ, ಇನ್ನು ಮುಂದೆ ಅದನ್ನ ಆಗ್ಬಹುದು ಅನಿಸ್ತದೆ ನಮ್ಗೆ. ಆದ್ರೆ ಕೆಲವು ಈ ಕ್ಷೇತ್ರದಲ್ಲಿ ಏನಿದೆ ಬರೀ ರಾಜಕೀಯದವರಿಗೆ ಮಾತ್ರ ಇದು ಸರ್ಕಾರಕ್ಕೆ ಮಾತ್ರ ನಾವು ಏನು ಇದು ಹೇಳಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಾನ್ ಹೇಳಿದಂಗೆ ಆ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಒಂದು ಟೆಕ್ ಪಾರ್ಕ್ ಮಾಡೋದು ಅಂತ ಹೇಳಿ ಅಷ್ಟು ಸುಲಭದ ಕೆಲಸ. ಅದಕ್ಕೆ ಬೇಕಾದಂತ ಜಾಗ ಬೇಕಾಗ್ತದೆ, ಅದಕ್ಕೆ 40-50 ಎಕರೆ ಬೇಕಾಗ್ತದೆ. ಅದನ್ನು ಒಂದು ಸರ್ಕಾರ ನೋಡ್ಬೇಕಾಗ್ತದೆ, ಅದು ಜಾಗದ ಅವಶ್ಯಕತೆ ಇದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೌಲಭ್ಯ ಅದಕ್ಕೆ ಅದು ಒಂದೇ ಅಲ್ಲ, ಅದಕ್ಕೆ ಅದ್ರ ಹಿಂದೆ ಸುಮಾರಿಷ್ಟೆಲ್ಲ ಒಂದು ನಗರವನ್ನು ನಿರ್ಮಾಣ ಮಾಡ್ದಂಗೆ ಆಗ್ತದೆ. ಅದು ಎಲ್ಲದನ್ನು ಮಾಡ್ಬೇಕಾಗ್ತದೆ. ಅದು ಅಂದ್ರೆ ಅದಕ್ಕೆ ನಾವು ಏನ್ ಹೇಳುದು, ಈ ಟೆಕ್ ಪಾರ್ಕ್ ಎಲ್ಲ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಬಹುದು. ಆದ್ರೆ ಅಷ್ಟೋ ತನಕನೂ ನಾವು ಇಲ್ಲಿ ಪ್ರವಾಸೋದ್ಯಮ ತುಂಬಾ ಮಾಡಬಹುದು. ಅದು ಇಮಿಡಿಯೇಟ್ ಆಗಿ ತುಂಬಾ ಕೆಲಸ ಆಗಿದೆ ಆಲ್ರೆಡಿ, ಮತ್ತು ಇನ್ನು ತುಂಬಾ ಕೆಲಸ ಆಗ್ಬೇಕು. ಯಾಕಂದ್ರೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಬಹಳ ಜನರಿಗೆ ಸಿಟಿಯಲ್ಲಿ ನಾವು ಬೆಂಗಳೂರು ಹೋದ್ರೆ ಗೊತ್ತಾಗುದಿಲ್ಲ. ಅವ್ರು ಉತ್ತರ ಕನ್ನಡ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಇದೆ ಅಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲ. ಅದು ನಾವ್ ಹೇಳ್ಬೇಕು, ಹುಬ್ಳಿಕ್ಕಿಂತ ಸ್ವಲ್ಪ ಕೆಳಗೆ ಮಂಗಳೂರಿಂದ ಗೋವಾದಿಂದ ಹಿಂಗಂದ್ರೆ ತುಂಬಾ ಜಾಗ್ರಫಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಗೂಗಲ್ ಶಾಸ್ತ್ರ ಹೇಳ್ಬೇಕಾಗ್ತದೆ. ಈ ತರ ಪರಿಸ್ಥಿತಿ ಇದೆ ಕರ್ನಾಟಕ. ಅದಕ್ಕೆ ಉತ್ತರ ಕನ್ನಡ ಅಂದ್ರೆ ಏನು ಅಂತ ಹೇಳ್ಕೊಂಡು ನಾವು ಜನರಿಗೆ ನಾವು ತೋರಿಸ್ಬೇಕು. ಇಂದಿನ ಪ್ರಮುಖ ಸುದ್ದಿಗಳು. ಭಟ್ಕಳದ ತಲಗೋಡ್ ಕಡಲ ತೀರದಲ್ಲಿ ಬುಧವಾರ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನಿಮಿತ್ತ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಮಾವಿನ ಕುರ್ಮೆ ಹಾಗೂ ಅಂಜುಮಾನ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಒಂದು ಸಹಯೋಗದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾವಿನ ಕುರ್ವೆ ಗ್ರಾಮ ಪಂಚಾಯತ್ ಪಿಡಿಒ ಚಂದ್ರಶೇಖರ್ ಇಟಗಿ ಮಾತನಾಡಿ, ಸ್ವಚ್ಛ ಭಾರತ ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿರದೆ ಸಾರ್ವಜನಿಕ ಕಾರ್ಯಕ್ರಮವಾಗಬೇಕು. ಜನರು ಸಮುದಾಯವಾಗಿ ಭಾಗವಹಿಸಿದರೆ ಮಾತ್ರ ಇಂತಹ ಕಾರ್ಯಕ್ರಮ ಸಾಕಾರವಾಗುತ್ತದೆ ಮತ್ತು ಗಾಂಧೀಜಿ ಕಂಡ ಕನಸು ನನಸಾಗುತ್ತದೆ ಎಂದರು. ಅಂಜುಮನ್ ಪದವಿ ಕಾಲೇಜಿನ NSS ಅಧಿಕಾರಿ RS ನಾಯ್ಕ್ ಮಾತನಾಡಿ, ಸ್ವಚ್ಛತೆ ಆರೋಗ್ಯಕ್ಕೆ ಪೂರಕವಾಗಿದ್ದು ಮನುಷ್ಯನಿಗೆ ಆರೋಗ್ಯ ಹೊಂದಿದ್ದರೆ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕು ನಡೆಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಸ್ವಚ್ಛ ಭಾರತ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು, ಆ ಮೂಲಕ ಇಡೀ ಭಾರತವನ್ನು ಸ್ವಚ್ಛಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಾವಿನಕುರ್ವೆ ಪಂಚಾಯತ್ SPA ಅಧಿಕಾರಿ ರಾಘವೇಂದ್ರ ಪೂಜಾರಿ, ಅಧ್ಯಕ್ಷ ಶ್ರೀನಿವಾಸ್ ಮಗೇರ್, ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಅಂಜುಮಾನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ MK ಶೇಖ್, ಮೊಹಮ್ಮದ್ ಹಿಬ್ಬಾನ್, ದಾಮೋದರ್ ನಾಯ್ಕ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಇದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ 2ರಂದು ಪ್ರತಿ ವರ್ಷದಂತೆ ಸ್ವಚ್ಛತಾ ಶ್ರಮದಾನವನ್ನು ಹಮ್ಮಿಕೊಳ್ತಾ ಇದ್ವಿ ಪಂಚಾಯತ್ ವತಿಯಿಂದ ಈ ತಲಗೋಡು ಬೀಚಲ್ಲಿ. ಈ ದಿನ ವಿಶೇಷವಾಗಿ ಅಂಜುಮನ್ ಡಿಗ್ರಿ ಕಾಲೇಜ್ ವತಿಯಿಂದ ಸರ್ಕಾರ ನಿರ್ದೇಶನದಂತೆ ನಮ್ಮಲ್ಲಿ ಒಂದು 100 ವಿದ್ಯಾರ್ಥಿಗಳು ಬಂದು ಸ್ವಚ್ಛತಾ ಹಿ ಸೇವಾ ಈ ಕಾರ್ಯಕ್ರಮದ ಮೂಲಕ ಭಟ್ಕಳ ಬಂದರಿಗೆ ಬಂದು ನಾವು ಮತ್ತು ಮಾವಿನಕುರ್ವೆಯ ಪಂಚಾಯತ್ದವರು ಸೇರಿ ಭಟ್ಕಳದ ಬಂದರನ್ನು ಸ್ವಚ್ಛಗೊಳಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಸ್ವಚ್ಛತೆ ಬಹಳ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಆರೋಗ್ಯ ಇದ್ದರೆ ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಸುಖದಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಆರೋಗ್ಯಕ್ಕೆ ಮೂಲ ಕಾರಣ ಸ್ವಚ್ಛತೆ ಇಲ್ಲದೆ ಇರುವುದು. ಅದಕ್ಕೋಸ್ಕರ ಸ್ವಚ್ಛತೆಗೋಸ್ಕರ ಎಲ್ಲರೂ ಕೈ ಜೋಡಿಸಬೇಕು. ಸ್ವಚ್ಛ ಭಾರತ್
ತಾಲೂಕಾ ಆಡಳಿತ ವತಿಯಿಂದ ಯಲ್ಲಾಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಕಾರ್ಯಕ್ರಮವನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು. ಈ ವೇಳೆ ತಹಶೀಲ್ದಾರ್ ಯಲ್ಲಪ್ಪ ಗೊಂದಣ್ಣನವರ್, ಗ್ರೇಡ್ 2 ತಹಶೀಲ್ದಾರ್ ಸಿಜಿ ನಾಯ್ಕ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ, ಪಿಎಸ್ಐ ಸಿದ್ದಪ್ಪ ಗುಡಿ ಹಾಗೂ ಸಿಬ್ಬಂದಿಗಳು ಇದ್ದರು. ಭಾರತ ಮತ್ತು ಜಗತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ನೆನೆಸ್ಕೋತಾರೆ. ಅಂದರೆ ಮಹಾತ್ಮ ಗಾಂಧೀಜಿಯವರ ಪಾತ್ರ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಎಷ್ಟು ಮಹತ್ವದ ನಾವೆಲ್ಲರೂ ಏನು ಅನ್ಕೋತೀವಿ ಅಂತಂದರೆ ಯಾವುದೋ ಒಂದು ಬದಲಾವಣೆ ಆಗಬೇಕಪ್ಪ ಅಂದರೆ ದೊಡ್ಡ ಕ್ರಾಂತಿ. ವಿಶ್ವಂಬರ ಟಿವಿ, ಯಲ್ಲಾಪುರ. ಸಿದ್ದಾಪುರ ತಾಲೂಕಿನ ನಾಣಿಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ಹಾಗೂ ಬೋಧಕ ವೃಂದದವರು ಸ್ವಚ್ಛತಾ ಕಾರ್ಯಕ್ರಮದೊಂದಿಗೆ ಗಾಂಧಿ ಜಯಂತಿಯನ್ನು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೆಳಿಗ್ಗೆ ಕಾಲೇಜಿನ ಸುತ್ತಲಿನ ಆವರಣ ಸ್ವಚ್ಛಗೊಳಿಸಲಾಯಿತು. ನಂತರ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ MK ನಾಯ್ಕ್ ಹೊಸಳ್ಳಿ ಮಾತನಾಡಿ, ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಅವಿಸ್ಮರಣೀಯ ಕೊಡುಗೆಗಳನ್ನು ನೆನಪಿಸಿದರು. ಇತಿಹಾಸ ಉಪನ್ಯಾಸಕ ಗುರುಪಾಲ್ ಹೆಗಡೆ ವಿಶೇಷ ಉಪನ್ಯಾಸ ನೀಡಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೌಲಿಕ ಸಿದ್ಧಾಂತಗಳ ಕುರಿತು ಮಾತನಾಡಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ನಡೆಸಲಾದ ಭಾಷಣ, ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಉಪನ್ಯಾಸಕರಾದ HS ನಾಯ್ಕ್ ಸ್ವಾಗತಿಸಿದರು, MM ಭಟ್ ವಂದಿಸಿದರು, MI ಹೆಗಡೆ ನಿರೂಪಿಸಿದರು. ವಿಶ್ವಂಬರ ಟಿವಿ, ಸಿದ್ದಾಪುರ. ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ADGP ಚಂದ್ರಶೇಖರ್ ಅವರು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳ ಭಟ್ಕಳ ಘಟಕದ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ವಿಶೇಷ ತನಿಖಾ ಮುಖ್ಯಸ್ಥ ADGP ಆಗಿ ಕಾರ್ಯನಿರ್ವಹಿಸುತ್ತಿರುವ M ಚಂದ್ರಶೇಖರ್ ಇವರು ಭ್ರಷ್ಟಾಚಾರ, ಸುಲಿಗೆ, ದುರ್ನಡತೆ ಮುಂತಾದ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿದ್ದು, ಇವರನ್ನು ಅಮಾನತುಗೊಳಿಸಿ ಹಾಗೂ ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು JDS ಪಕ್ಷ ಭಟ್ಕಳ ಘಟಕ ಆಗ್ರಹಿಸಿದೆ. ಮನವಿ ಸಲ್ಲಿಸಿದ ಬಳಿಕ ಭಟ್ಕಳ ಘಟಕದ JDS ಅಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ, ನಮ್ಮ JDS ನಾಯಕ ಕುಮಾರಸ್ವಾಮಿ ಅವರಿಗೆ ADGP ಚಂದ್ರಶೇಖರ್ ಅವಹೇಳನಕಾರಿ ಶಬ್ದೋಪಯೋಗಿಸಿ ಮಾತನಾಡಿರುವುದನ್ನು ನಮ್ಮ ಭಟ್ಕಳ ಘಟಕದಿಂದ ಖಂಡಿಸುತ್ತೇವೆ ಎಂದರು. JDS ಮುಖಂಡ ಪಾಂಡು ನಾಯ್ಕ್ ಮಾತನಾಡಿ, ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ಶಬ್ದ ಉಲ್ಲೇಖ ಮಾಡಿದ ADGP ಚಂದ್ರಶೇಖರ್ ವಿರುದ್ಧ ಭಟ್ಕಳ JDS ಘಟಕದ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ್ದೇವೆ. ಅವರ ಹೇಳಿಕೆಯನ್ನು ಭಟ್ಕಳ JDS ಘಟಕ ಉಗ್ರವಾಗಿ ಖಂಡಿಸುತ್ತದೆ ಹಾಗೂ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಬೇಕು. ಕುಮಾರಸ್ವಾಮಿ ಉನ್ನತ ಹುದ್ದೆಯಲ್ಲಿದ್ದು ಇಂಥವರ ವಿರುದ್ಧ ನೀಚ ಹೇಳಿಕೆ ನೀಡುವ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ JDS ಮುಖಂಡರು ಉಪಸ್ಥಿತರಿದ್ದರು. ವಿಶ್ವಂಬರ ಟಿವಿ, ಭಟ್ಕಳ. JDS ಘಟಕದಿಂದ ಸ್ವಾಗತ. ಭಟ್ಕಳ ತಾಲೂಕು JDS ಚಂದ್ರಶೇಖರಯ್ಯ DGP, ನಮ್ಮ ADGP ಲೋಕಾಯುಕ್ತ ಇವರು ಕುಮಾರಸ್ವಾಮಿ ಅವರ ವಿರುದ್ಧ ಹಂದಿ ಅಂತ ಅವಹೇಳನಕಾರಿ ಮಾತನಾಡಿದ್ರು. ಅದ್ರ ಸಲುವಾಗಿ ನಾವು ಭಟ್ಕಳ ತಾಲೂಕು ಘಟಕದಿಂದ ಖಂಡಿಸ್ತೇವೆ. ADGP ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಬರ್ನಾಡ್ ಅವರು ಏನು ಹೇಳಿದ್ದ, ಏನು ಕವಿವಾಣಿಯನ್ನ ತೆಗೆದುಕೊಂಡು ಅದನ್ನ ಉಲ್ಲೇಖ ಮಾಡಿ ಏಕವಚನ ಪ್ರಯೋಗ ಮಾಡಿ ಅವರಿಗೆ ಏನು ಹಂದಿ ಎನ್ನುವ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ವಿರುದ್ಧ ಭಟ್ಕಳ ತಾಲೂಕಾ JDS ಘಟಕದ ಪದಾಧಿಕಾರಿಗಳು ಹಾಗೂ JDS ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು AC ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನ ನಮ್ಮ ಭಟ್ಕಳ ತಾಲೂಕಾ ಘಟಕ ಉಗ್ರವಾಗಿ ಖಂಡಿಸುತ್ತದೆ. ತಕ್ಷಣ ಅಧಿಕಾರಿಯನ್ನ ಅಮಾನತುಗೊಳಿಸಿ ಅವರು ಈಗ ಏನು OOD ಮೇಲೆ ಬಂದಿದ್ದಾರೆ ಅವರನ್ನ ನಮ್ಮ ಕರ್ನಾಟಕದಿಂದ ಅವರು ಯಾವುದೇ ಅಧಿಕಾರಿಗಳಾಗಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದಾರೆ. ಇಂತಹ ನೀಚತನದ ಹೇಳಿಕೆಗಳನ್ನು ಕೊಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ಇಂಥ ಸರ್ಕಾರದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು
ಭ್ರಷ್ಟಾಧಿಕಾರಿಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಳಂಕ ಅನ್ನಕ್ಕಂತ ಮಾತಾಡ್ತಾ ಇವತ್ತು ನಾವು ಏನು ಭಟ್ಕಳ ತಾಲೂಕು ಇದೆ, ಭಟ್ಕಳ ತಾಲೂಕದ ಘಟಕ ಇವತ್ತು ಅವರ ಹೇಳಿಕೆಯನ್ನ ಖಂಡಿಸ್ತಾ ಅವರನ್ನು ತಕ್ಷಣ ಕರ್ನಾಟಕ ರಾಜ್ಯವನ್ನ ಬಿಟ್ಟು ಹೋಗ್ಬೇಕಂತ ಈ ಮೂಲಕ ಹೇಳ್ತೀವಿ. ಭಟ್ಕಳ ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲಾ ಘಟಕ, ಗೋಖಲೆ ಸೆಂಟಿನರಿ ಕಾಲೇಜ್, ಅಂಕೋಲಾ ಗುರು ಪ್ರಕಾಶನ ಇವುಗಳ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕವಿಗೋಷ್ಠಿ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಅಂಕೋಲಾದಲ್ಲಿ ನೆರವೇರಿತು. ಜೆಸಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್.ವಿ. ವಸ್ತ್ರದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದಿನ ಮೊಬೈಲ್ ಯುಗದಲ್ಲಿ ಸಾಹಿತಿಗಳ ಕವಿಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದು ವಿಷಾದನೀಯ. ಕಸಾಪ ತಾಲೂಕು ಘಟಕ ಯುವ ಹಾಗೂ ವಿದ್ಯಾರ್ಥಿಗಳ ಕವಿಗೋಷ್ಠಿಯನ್ನು ಆಯೋಜಿಸುವುದರ ಮೂಲಕ ಯುವ ಲೇಖಕರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಶ್ಲಾಘನೀಯ. ಕಸಾಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತಿವೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ಮುಂದೆ ಕವಿಗಳಾಗುವವರು ಇಂತಹ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಇರುವ ಪ್ರತಿಭೆಗಳು ಹೊರಬರಬೇಕಾದರೆ ಇಂತಹ ಕವಿಗೋಷ್ಠಿಗಳು ಸಹಕಾರಿಯಾಗುತ್ತವೆ. ನಾಗೇಂದ್ರ ನಾಯಕ್ ತೊರ್ಕೆ ಅವರು ತಮ್ಮ ದಿವಂಗತ ಪತ್ನಿಯ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವುದು ತುಂಬ ಸಹಕಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಹೊನ್ನಮ್ಮ ನಾಯಕ್, ವಿಠ್ಠಲ್ ಗಾಂವ್ಕರ್, ಶ್ರೀಧರ್ ನಾಯಕ್, ಪ್ರಕಾಶ್ ನಾಯಕ್, ಕಸಾಪ ಸದಸ್ಯರಾದ ಮಹಾಂತೇಶ್ ರೇವಡಿ, ಜೆಸಿ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು, ಕಾಲೇಜು ವಿದ್ಯಾರ್ಥಿಗಳು ಇದ್ದರು. ಗಮನಕ್ಕೆ ತಂದರು. ಮೊಬೈಲ್ ಎಂಬ ಒಂದು ಕರತಲಾಮಲಕವಾದ ಒಂದು ಯಂತ್ರ ಏನಿದೆ, ಇದು ನಮ್ಮೆಲ್ಲರ ಬದುಕನ್ನು ಒಂದು ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಕಟ್ಟಿ ಹಾಕಿದೆ. ಬಹಳ ಮುಖ್ಯವಾಗಿ ನಮ್ಮ ಸಂವೇದನೆಗಳ ಮೇಲೆ ಒಂದು ದೊಡ್ಡ ಪ್ರಹಾರವನ್ನು ಮಾಡಿದೆ. ಅದರ ಬಗ್ಗೆ ನಾವೆಲ್ಲ ಎಚ್ಚರಗೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಹಿತಮಿತ ಬಳಕೆಯ ಮೂಲಕವಾಗಿ ಎಷ್ಟು ನಮ್ಮ ಬದುಕಿಗೆ ಅಗತ್ಯ, ಎಷ್ಟು ಪ್ರಯೋಜನಕಾರಿ, ಎಷ್ಟು ಆರೋಗ್ಯಕಾರಿ ಎಂಬುದನ್ನು ಗಮನಿಸಿ ನೀವೆಲ್ಲ ಮೊಬೈಲ್ ಬಳಕೆಯನ್ನು ಮಾಡಿ ವಿದ್ಯಾರ್ಥಿಗಳು ತಮ್ಮ ಸಂವೇದನಾಶೀಲತೆಯನ್ನು ಕಳ್ಕೋಬಾರದು. ಅದನ್ನು ನೆನಪಿಸುವುದಕ್ಕಾಗಿ ನಾವು ಈ ಥರದ ಕವಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ವಿಶ್ವಂಬರ ಟಿವಿ ಅಂಕೋಲಾ. ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಹಂಚಿಕೊಂಡಿರುವ ಶ್ರೀಯುತ ಜಯದೇವ್ ನೀಲೇಕಣಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀವಿ. ವಿಶ್ವಂಬರ ಟಿವಿ ನಾನು ಮೊದಲಿಂದಾಗಿ ಕೆಲವು ಕಾಲದ ಮೊದಲು ಕೇಳಿದ್ದೆ, ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು ಬಹಳ ಜನ ಹೇಳಿದ್ರು ನನಗೆ. ಇದೇ ರೀತಿಯಾಗಿ ನೀವು ಒಳ್ಳೆ ಜನರಿಗೆ ತಂದು ಇಲ್ಲಿ ಅವರ ಅಭಿಪ್ರಾಯವನ್ನು ತಕೊಂಡು ಈ ಊರಿನ ಬೆಳವಣಿಗೆಗೆ, ಈ ಭಾಗದ ಬೆಳವಣಿಗೆಗೆ ಅವರವರ ಅಭಿಪ್ರಾಯ ತಕೊಂಡ್ರೆ ಅದು ಮುಂದೆ ಬೆಳವಣಿಗೆಗೆ ಅಥವಾ ಡೆವಲಪ್ಮೆಂಟಿಗೆ ತುಂಬಾ ಸಹಕಾರ ಕೊಡ್ತದೆ, ಸಹಾಯನೂ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದೇ ರೀತಿಯಾಗಿ ನಿಮ್ಮ ಈ ಚಾನೆಲ್ ಅನ್ನು ಮತ್ತೆ ಮುಂದೆ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.